बहुत लोग क्या सोचते हैं आज क्रिश्चियनिटी में ಇವತ್ತು ಕ್ರಿಸ್ತರು ಏನ್ ಯೋಚನೆ ಮಾಡ್ತಾ ಇದ್ದಾರೆ, फायर का अनॉइंटिंग आ गया तो ಇವತ್ತು ಬೆಂಕಿ ರೀತಿ ಅಭಿಷೇಕ ಬಂದ್ಬಿಟ್ರೆ आपका ये गलत नाश हो जाएगा सोचता है, ಎಲ್ಲ ಕೆಟ್ಟದೆಲ್ಲ ಒಂದೇ ಸರಿ ತೊಳೆಯಲ್ಪಡ್ತದೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆ ರೀತಿ ಆಗೋದೇ ಇಲ್ಲ. क्योंकि आप जब आमीन पवित्र आत्मा का अभिषेक लेते हो, ಯಾವಾಗ ಪವಿತ್ರಾತ್ಮನ ಅಭಿಷೇಕ ನಮ್ಗೆ ಆಗ್ತದೋ वो आपके आत्मा में डील करेगा. ಅವ್ರು ಯಾವಾಗೂ ನಮ್ಮ ಆತ್ಮದಲ್ಲೇ ಡೀಲ್ ಮಾಡ್ತಾ अभी ಇರ್ತಾರೆ. विश्वासी का दो काम है. ಹಾಗಾದ್ರೆ ವಿಶ್ವಾಸಿಗೆ ಒಂದು ಎರಡು ಕೆಲಸವಿದೆ. रोमन्स 12:2 में बोल रहा है, ರೋಮರ್ 2:12 ಹೇಳ್ತದೆ. इसीलिए बहुत लोग अभिषेक का व्यक्ति भी क्यों पाप करता है, पाप में गिरता है, क्योंकि ಇವತ್ತು ಕ್ರಿಸ್ತರಾಗಿ ಅಭಿಷೇಕ ಹೊಂದ್ಕೊಂಡವ್ರು ಕೂಡ ಪಾಪದಲ್ಲಿ ಬೀಳ್ತಾರೆ. ಯಾಕೆ ಅಂತಂದ್ರೆ क्योंकि वो सोच रहे अभिषेक आ गया तो सब कुछ ठीक हो जाएगा. ನೆನೆಸ್ತಾ ಇರ್ತಾರೆ, ಓ ಅಭಿಷೇಕ ನನ್ ಮೇಲೆ ಬಂದ್ಬಿಟ್ರೆ ಎಲ್ಲವೂ ಕ್ಲಿಯರ್ ಆಗ್ಬಿಡ್ತದೆ. ऐसा बोल दिया तो पवित्र हो गया. ಅನ್ಯ ಭಾಷೆ ಬಂದ್ಬಿಡ್ತಂದ್ರೆ ಎಲ್ಲವೂ ನನ್ನ ಲೈಫ್ ಇನ್ಮೇಲೆ ಪರಿಶುದ್ಧ ಆಗ್ಬಿಡ್ತು. रॉन्ग, ಆ ರೀತಿ ಆಗೋದಿಲ್ಲ, वो रॉन्ग है. ಅದು ತಪ್ಪು. पवित्र आत्मा आया, ಪವಿತ್ರಾತ್ಮನು ಬಂದ್ರು आपको ನಿಮಗೆ परिशुद्ध जीने को हेल्प करने के लिए. ನೀವು ಪರಿಶುದ್ಧವಾಗಿ ಬಾಳೋದಕ್ಕೆ ಸಹಾಯ ಮಾಡ್ಲಿಕ್ಕೆ ಅಷ್ಟೇನೆ. इसीलिए आपको आमीन पवित्र आत्मा को एक नाम है हेल्पर. ಪವಿತ್ರಾತ್ಮನಿಗೆ ಇನ್ನೊಂದು ಹೆಸರು ಏನ್ ಗೊತ್ತಾ? ಸಹಾಯಕನು. हेल्पर. ಸಹಾಯಕನು. इसलिए पवित्र आत्मा आपको अंदर आया, ಪವಿತ್ರಾತ್ಮನು ನಿಮ್ಮ ಒಳಗಡೆ ಬಂದ್ರ आपको क्या हेल्प करेगा? ನಿಮಗೆ ಏನ್ ಹೆಲ್ಪ್ ಮಾಡ್ತಾರೆ? आपका बॉडी और आपका मन ನಿಮ್ಮ ಶರೀರ, ನಿಮ್ಮ ಮನಸ್ಸು रिन्यू करेगा, ಅದನ್ನ ರಿನ್ಯೂ ಮಾಡ್ತಾ ಇರ್ತಾರೆ, रोशनी देगा. ಬೆಳಕನ್ನ ಕೊಡ್ತಾರೆ. इसीलिए आमीन मैं और आप बढ़ना है. ಅದ್ರಿಂದನೇ ನಾವು ಬೆಳಿಬೇಕಾಗಿದೆ. गिफ्ट्स फास्टिंग में आता है, ವರಗಳು ಉಪವಾಸ ಮಾಡೋದ್ರಿಂದ ಬರುತ್ತೆ. फ्रूट्स उसके साथ चलने में आता है. ಆದ್ರೆ ಫಲ, ಪವಿತ್ರಾತ್ಮನ ಫಲಗಳು ಯಾವಾಗ ಬರ್ತದಂದ್ರೆ ದೇವರೊಂದಿಗೆ ನಡೆಯೋದ್ರಿಂದ. लॉन्ग प्रोसेस. ಅದೆಲ್ಲ ಲಾಂಗ್ ಆಗಿರುವಂತ ಪ್ರಾಸೆಸ್ ಆಗಿದೆ.